ಆನೇಕಲ್ ತಾಲೂಕಿನ ಚಂದಾಪುರದಲ್ಲಿ ಚಿನ್ಮಯ ಸೇವಾ ಸಂಸ್ಥೆಯ ವತಿಯಿಂದ ಪ್ರತಿ ತಿಂಗಳ ಭಾನುವಾರ ಸಾಹಿತ್ಯಾಸಕ್ತರ ಮನೆಯಲ್ಲಿ ಕನ್ನಡ ಸಾಹಿತ್ಯ ಕಂಪು ಕಾರ್ಯಕ್ರಮವನ್ನು ಚಂದಾಪುರದ ಕೀರ್ತಿ ಬಡಾವಣೆಯ ಪುರಸಭಾ ಸದಸ್ಯರಾದ ಶ್ರೀಮತಿ ಜ್ಯೋತಿ ಜಗದೀಶಚಾರಿರವರ ಮನೆ ಅಂಗಳದಲ್ಲಿ ಆಯೋಜಿಸಲಾಗಿತ್ತು. ಮನೆಗಳಲ್ಲಿ ಸಾಹಿತ್ಯ ಸಿಂಚನ ಕಾರ್ಯಕ್ರಮವನ್ನು ಚಂದಾಪುರ ಪುರಸಭೆಯ ಉಪಾಧ್ಯಕ್ಷೆ ಶ್ರೀಮತಿ ಮಂಜುಳಮ್ಮರವರು ಉದ್ಘಾಟಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಚಿನ್ನಪ್ಪ ವೈ ಚಿಕ್ಕಹಾಗಡಿಯವರು ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಕನ್ನಡದ ಕಬೀರ ತತ್ವ ಪದಗಳ ಹರಿಕಾರ ಸಂತ ಶಿಶುನಾಳ ಶರೀಫರ ಜೀವನ ಪರಿಚಯ ಹಾಗೂ ಅವರು ರಚಿಸಿದ ಗೀತೆಗಳ ಗಾಯನವನ್ನು ಚಂದಾಪುರದ ಗುರು ಪಂಚಾಕ್ಷರಿ ಪುಟ್ಟರಾಜು ಸಂಗೀತ ಶಾಲೆಯ ಶಿಕ್ಷಕರಾದ ಸಿದ್ದಲಿಂಗನಗೌಡರವರ ನೇತೃತ್ವದಲ್ಲಿ ಸಂಗೀತ ಶಾಲೆಯ ಮಕ್ಕಳಿಂದ ಗಾಯನ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತ ಸಿಆರ್ ವಿಜಯಕುಮಾರ್, ಪುರಸಭಾ ಸದಸ್ಯೆ ಜ್ಯೋತಿ ಜಗದೀಶಚಾರಿ, ಭಾರತಿ ಬಸವರಾಜ್, ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತೆ ಎಂ ನಾಗವೇಣಿ, ಶಾರದಾ ಪಿಯು ಕಾಲೇಜಿನ ಉಪನ್ಯಾಸಕಿ ರೂಪಾ, ರಾಜ್ಯ ಪ್ರಶಸ್ತಿ ಪುರಸ್ಕೃತ ಚಂದಾಪುರ ಮಹೇಶ್ ಹಾಗೂ ಸ್ಥಳೀಯರು ಭಾಗವಹಿಸಿದ್ದರು.
ಸಂತ ಶಿಶುನಾಳ ಶರೀಫರ ಬಗ್ಗೆ ನೀವೆಲ್ಲ ಓದಿರ್ಬೋದು, ಸಿನಿಮಾ ನೋಡಿರ್ಬೋದು. ನಮ್ಗಳಿಗೆಲ್ಲ ಆ ಭಾಗದಲ್ಲಿ ಸಿನಿಮಾ ನೋಡೋದು, ಓದೋದು ಅವಶ್ಯಕತೆ ಇಲ್ಲ. ಹಳ್ಳಿಯಲ್ಲಿ ಪುರಾಣಗಳು ಅಂತ ಮಾಡ್ತಾರೆ. ಅದರಲ್ಲಿ ಸಾಕಷ್ಟು ಅಂದ್ರೆ ಬೇಕಾದಷ್ಟು ಕಥೆಗಳನ್ನ ಶಿಶುನಾಳ ಶರೀಫರ ಬಗ್ಗೆ ಮತ್ತು ಗೋವಿಂದ ಭಟ್ರ ಬಗ್ಗೆ ತುಂಬಾ ಅಂದ್ರೆ ತುಂಬಾ ಅಡ್ಡಕಥೆಗಳನ್ನ ಹೇಳ್ತಾ ಇರ್ತಾರೆ. ಅಂದ್ರೆ ಅದ್ರ ಅವ್ರ ಬಗ್ಗೆ ಓದಬೇಕು. ಸರ್ವೇ ಸಾಮಾನ್ಯ ಸಣ್ಣ ಮಕ್ಕಳನ್ನು ಕೇಳಿದ್ರು ಶರೀಫಜ್ಜ ಗೊತ್ತೈತ್ ಬಿಡು ಅಂತ ಹೇಳ್ತಾರೆ. ಅಂದ್ರೆ ನಾಲಿಂಗ ಜೋರಾಗಿರ್ಬೋದು, ಶರೀಫ ಜೋರಾಗಿರ್ಬೋದು, ಹುಬ್ಬಳ್ಳಿ ಸಿದ್ದಾರೂಢ ಜೋರಾಗಿರ್ಬೋದು, ಗದಗಿನ ಪುಟ್ಟರಾಜ ಶೆಟ್ಟಿ ಗವಾಯಿಗಳು ಆಗಿರ್ಬೋದು, ಪಂಚಾಕ್ಷರಿ ಗವಾಯಿಗಳು. ಆ ಕಡೆ ಈ ಉತ್ತರ ಕರ್ನಾಟಕ ಭಾಷೆ, ಉತ್ತರ ಕರ್ನಾಟಕದಲ್ಲಿ ತುಂಬಾ ಹಳ್ಳಿಯಲ್ಲಿ ಒಂದು ಸಂತರನ್ನ ಕಾಣ್ಬೋದು ನಾವು. ಈಗ ಎಲ್ಲರೂ ಹೇಳಿದ್ರು ಅವರು ಹಾವೇರಿ ಜಿಲ್ಲಾ ಸಿಗ್ಗಾಂವ್ ತಾಲೂಕು ಶಿಶುನಾಳ ಅನ್ನುವಂತ ಗ್ರಾಮದಲ್ಲಿ ಹುಟ್ಟಿದ್ರು ಅಂತ ಹೇಳಿದ್ರು. ತದನಂತರ ಅವರಿಗೆ ಮದುವೆ ಆಯ್ತು, ವೈರಾಗ್ಯ ತಾಳಿದ್ರು ಅನ್ನೋಂಥದ್ದು ಎಲ್ರಿಗೂ ಗೊತ್ತಿರುವಂತ ವಿಚಾರನೆ. ಆದ್ರೆ ಅವರು ಗುರು ಗೋವಿಂದ ಭಟ್ರು ಒಂದ್ಸಲ ಶಿಶುನಾಳ ಶರೀಫರ್ನ ಹುಡ್ಕೊಂಡು, ಅಂದ್ರೆ ಒಳ್ಳೆ ಶಿಷ್ಯನ ಸಲುವಾಗಿ ಹುಡುಕಾಡ್ತಾ ಇರ್ತಾರಂತೆ. ಶಿಶುನಾಳ ಶರೀಫರು ಸಣ್ಣ ಮಗುವಾಗಿ ಆಡ್ತಾ ಇರ್ಬೇಕಾದ್ರೆ ಬಂದು ಪಾರಿವಾಳ ಸಾಕುವಂತ ಸಂದರ್ಭದಲ್ಲಿ ಬಂದು ತಗಲ್ಕೊಳ್ತಾರೆ. ಅವಾಗ ಅವ್ರು ಕೇಳ್ತಾರೆ, ಏಯ್ ಯಾರ ಮಗನೋ ನೀನ್ ಯಾರ ಮಗ ಅಂತ ಕೇಳ್ತಾರೆ. ಅಂದ್ರೆ ಸರ್ವೇ ಬಹಳ ಚುರುಕಾಗಿರುವಂತ ಹುಡುಗ ಶಿಶುನಾಳ ಶರೀಫ. ಯಾರ ಮಗನೋ ನೀನ್ ಅಂತಂದ್ರೆ ನೀನ್ ಯಾರ ಮಗಲ್ಲ, ಅವ್ರ ಮಗನೇ ನಾನು ಅಂತ ಹೇಳ್ತಾನೆ. ಅಂದ್ರೆ ಇವ್ನ ಚುರುಕತೆ ನೋಡ್ಬಿಟ್ಟು ಅವರು ಅಂತ ಹೇಳ್ತಾರೆ, ಓ ಇವನಲ್ಲಿ ಅಪಾರವಾಗಿರುವಂತ ಒಂದು ಜ್ಞಾನ ಇದೆ, ಇವನನ್ನ ಬೆಳೆಸಿದ್ರೆ ಒಂದು ಉನ್ನತವಾಗಿರುವಂತ ಮಟ್ಟಕ್ಕೆ ಹೋಗ್ತಾನೆ ಅಂತ ಹೇಳಿ ಅವರ ತಂದೆ ತಾಯಿ ಹತ್ರ ಹೋಗ್ಬಿಟ್ಟು ಮಾತಾಡಿ ಕರ್ಕೊಂಡು ಬಂದು ಎಲ್ಲ ವಿದ್ಯೆ ಕಲಿಸ್ತಾರೆ. ತದನಂತರ ಇದೆಲ್ಲ ನಾನು ಸರ್ವೇ ಸಾಮಾನ್ಯ ಸಿನಿಮಾದಲ್ಲಿ ನೋಡಿದಾಗ ಅರ್ಥ ಆಗುತ್ತೆ. ಆದ್ರೆ ಸಿನಿಮಾದಲ್ಲಿ ಇರ್ಲಾರ್ದಂತ ವಿಷಯಗಳು ಎಷ್ಟೋ ನಮ್ಮಲ್ಲಿ ಉದಾಹರಣೆಗಳು ಬಹಳ ಜನ ಹೇಳ್ತಾ ಇರ್ತಾರೆ ಶಿಶುನಾಳ ಶರೀಫರ ಬಗ್ಗೆ ಮತ್ತೆ ಗೋವಿಂದ ಭಟ್ರ ಬಗ್ಗೆ. ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ವೈರಾಗ್ಯ ತಾಳದಾಗ ಶರಾಯಿ ಕುಡಿತಾ ಇದ್ರು, ಗಾಂಜಾ ಸೇರ್ತಾ ಇದ್ರು, ಪಟ್ಕ ಸುತ್ಕೊಂಡು ಊರೂರ್ ಅಲ್ಲಾಡ್ತಾ ಇದ್ರು. ಆದ್ರೆ ಶಿಶುನಾಳ ಶರೀಫರು ಗೋವಿಂದ ಭಟ್ರು ಅಂತಂದ್ರೆ ಆ ಭಾಗದಲ್ಲಿ ಪವಾಡ್ ಪುರುಷರು ಮಾರಾಯ ಅವರು. ಅವ್ರೇನು ಸಣ್ಣವ್ರಂತ ಮಾಡಿ ಏನ ನೀನ, ಅವರು ಅಜ್ಜವರು ಅವರು ನಮ್ಮ ಜಗತ್ತನ್ನ ಉದ್ಧಾರ ಮಾಡ್ಲಿಕ್ಕಾಗಿ ಬಂದರವರು ಅಂತ ಹೇಳಿ ಮಾತಾಡ್ಕೊಳ್ಳೋರು. ಆದ್ರೆ ಈ ಊರಾಗ ಹುಡುಗರು ಇರ್ತಾರಲ್ಲ ಯುವಕರು, ಅವರು ಹೌದಪ್ಪ ಉದ್ಧಾರ ಮಾಡಕ್ ಬಂದಾರ, ಆದ್ರೆ ಅವ್ರು ಶರಾಯಿ ಕುಡಿತಾರ, ಮತ್ತೆ ನಾವು ಶರಾಯಿ ಕುಡಿದ್ರೆ ಕುಡುಕ್ರು ಅಂತಾರ, ಅವ್ರನ್ನಾದ್ರೂ ಉದ್ಧಾರ ಮಾಡಕ್ ಬಂದಾರ ಅಂತಾರೆ ಅಂತ ಹೇಳಿ ಒಂದು 4-5 ಹುಡುಗರು ಅವರು ಕುಡಿಯಕ್ ಶುರು ಮಾಡಿದ್ರು. ಯಾರು ಹೇಳಕ್ ಬಂದ್ರೆ ಅವಾಗ ಅಲ್ಲಿ ಗೋವಿಂದ ಭಟ್ರಿಗೆ ಶಿಶುನಾಳ ಶರೀಫರಿಗೆ ಹೇಳ್ರಿ, ಅವ್ರಾದ್ರೆ ಕುಡಿದ್ರೆ ಒಳ್ಳೇದಂತೆ, ನಾವು ಕುಡಿದ್ರೆ ಕುಡುಕ್ರು ಅಂತೀರ ಅಂತ ಕೇಳಿದಾಗ ಈ ಸುದ್ದಿ ಗುರು ಗೋವಿಂದ ಭಟ್ರ ಕಡೆ ಹೋಯ್ತಂತೆ. ಅಪ್ಪರೇ ಹಿಂಗ ಊರಾಗ ಹುಡುಗರೆಲ್ಲ ನಿಮ್ಮನ್ನ ನೋಡಿ ಮಾದರಿ ಆಗ್ಲಿಕ್ಕತ್ತಾರ ಅಂದಾಗ, ಹೌದೇನಪ್ಪ ಕರ್ಕೊಂಡು ಬರ್ರೋ, ಅವ್ರಿಗೇನಾಗೈತೆ ಕರ್ಕೊಂಬರಿ ಮಾತಾಡೋಣ ಅಂತ ಹೇಳಿದಾಗ ಅವ್ರ ಕಡೆ ಬರ್ತಾರೆ, ಅಜ್ಜರೇ ಈಗ ಇವ್ರು ನೋಡ್ರಿ, ನೀವು ಶರಾಯಿ ಕುಡ್ತೀರಿ, ನೀವು ಗಾಂಜಾ ಸೇರ್ತೀರಿ, ಆದ್ರೆ ನಾವು ಕುಡಿದ್ರೆ ಏನಾಗತ್ತೇರಿ ಇವರು ಬೇರೆನೆ ಬಳಸ್ತಾರೆ, ಕೊಡು ಅವರು ಅಂತಂದ್ರೆ ಈಗ ನೀವು ಕುಡಿದ್ರೆ ತಪ್ಪಿಲ್ಲಂತೆ, ನಾವು ಕುಡಿದ್ರೆ ತಪ್ಪೇನು? ಅವಾಗ ಹೇಳಿದಂತೆ, ಬಾಪ್ಪರೆ ಮಗನೇ ಕರೆ ಐತೆ, ನೀ ಹೇಳಿದ್ರೆ ತಪ್ಪಿಲ್ಲೋ, ಹೌದು ಕರೆ, ತಗೊಂಬರೋ ಶಿಶುನಾಳ ಶರೀಫ ತಗೊಂಡು ಇವ್ರಿಗೆ ಒಂದು ಬಾಟ್ಲಲ್ಲಿ ಕಲ್ಲು ಕೊಡು ಕುಡಿಲಿ ಅಂತ ಹೇಳಿ ಭರ್ಜರಿ ಕುಡಿಸ್ಬಿಟ್ರು. ಅವರು ಕುಡಿದ್ರಂತೆ. ಅವಾಗ ಆಯ್ತಪ್ಪ, ಅವು ದೇಶ ಸುತ್ತಾಕ್ ಹೋಗ್ಲಿಕ್ಕತ್ತೀವಿ, ನೀವು ದೇಶ ಸುತ್ತಾಕ್ ಹೋಗಲ್ ಮೇಲೆ ಅಂತ ಊರಾಗ ತಿರ್ಗಾಡ್ಕೊಂಡು ಶರಾಯಿ ಕುಡ್ಕೊಂತ ಹೋಗ್ತಾ ಇದ್ರಂತೆ. ಅಲ್ಲಿ ಈ ಕೊಲ್ಮಿ ಕೆಲಸ ಮಾಡುವಂತವ್ರು, ಅಂದ್ರೆ ಕಬ್ಬಣ ಕಾಯಿಸ್ಬಿಟ್ಟು ಅದನ್ನ ಮಡ್ಚುವಂತ ಕೆಲಸ ಮಾಡುವಂತವ್ರು ಅಲ್ಲಿ ಮಾಡ್ತಾ ಇದ್ರು. ಲೇ ಶರೀಫ, ಲೇ ಅಲ್ಲಿ ಏನ್ ಉರಿಯಾಕತ್ತೈತಿ? ಅಪ್ಪರೇ ಅಲ್ಲಿ ಶೇಂಗಾ ಉರಿಯಾಕತ್ತಾರ್ರಿ. ಶೇಂಗಾ ಉರಿಯಾಕತ್ತಾರ? ಹೌದ್ರಿ ಅಪ್ಪರ. ಏನೋ ಶಿಶುನಾಳ ಶರೀಫ್ ಹೇಳಲ್ರಿ, ಅದು ಶೇಂಗಾನೇ ಉರಿಯಾಕತ್ತಿರ್ತಾರೆ, ಇವ್ರಿಗೂ ಕುಡಿದ ಮಟ್ಟಿ ಜಾಸ್ತಿ ಆಗಿತ್ತ ಅಂತಂದ್ರೆ, ಲೇ ಒಂದು 4 ಶೇಂಗಾ ತಗೊಂಡು ಬಾಯಾಗ ಹಾಕೋಲೆ ಅಂತ ಹೇಳಿದಾಗ ಶರೀಫ್ರು ಬಡ ತಗೊಂಡ್ಬಿಟ್ಟು ಆ ಕಡ್ಡಿಗಳನ್ನ ಕೆಂಪುದಾಗ ಕಾಸಿರುವಂತ ಕಡ್ಡಿಗಳು ಮುರಿದು ಹಾಕಿದ್ರು. ಅವ್ರನ್ನ ಬಡ ಹಿಂಗ್ ಕೈಯಲ್ಲಿ ತಗೊಂಡ್ಬಿಟ್ಟು, ಅಪ್ಪರೇ ನಾನೊಂದು 4 ತಿಂತೀನಿ ಅಂತ ಕಟ ಕಡ್ಕೊಂಡು ತಿಂದ್ಬಿಟ್ರಂತೆ. ಗುರು ಗೋವಿಂದ ಭಟ್ರಿಗೆ, ಅಪ್ಪರೇ ಬಾಳ ಚಲೋ ಇದಾವ್ರಿ ಇವು ಅಂತಂದಾಗ, ನನಗೂ ಕೊಡ್ಲೆ ಅಂತ ಅವರು ಕಡ್ಕೊಂಡು ತಿಂದ್ಬಿಟ್ರಂತೆ. ಅವಾಗ ಅಲ್ಲೇ ಅವ್ರಿಗೂ ಕೊಡೋ, ನಿಮ್ ದೋಸ್ತರಿಗ ನಿನ್ ಸರಿಗೆ ಕೊಡ್ದಾರಲ್ಲ ಅಂತಂದಾಗ ಅವರು,
ತಗೊಳ್ರಿಪ್ಪ ಇದು ಶೇಂಗಾ ನೋಡಿ ಎಷ್ಟು ಚಲೋ ಅದ ಅಂತ ಹೇಳಿ ಬಡ 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 ಬೆಂಕಿಯಲ್ಲಿ ಕೈ ಇಟ್ಬಿಟ್ಟು ಹಿಂಗ್ ತಗೊಂಡು ಹಿಂಗ್ ಕೊಡಕ್ ಹೋದ್ರೆ ಅಲ್ರಿ ಅದು ಶೇಂಗಾ ಅಲ್ರಿಪ್ಪ ಅದು ಏನೈತ ಅದು ಕೆಬ್ಬಣದ ಕಡ್ಡಿನ ಸಣ್ಣಿಗೆ ತುಂಡಾಗಿ ಕಡ್ದು ಹಾಕ್ಯಾರ್ರಿ ನೀವು ಶೇಂಗಾ ಅಂತೀರಲ್ರಿ ನಾ ಕುಡ್ದೀನಿ ಅವ ಕುಡ್ದಾನ ನೀ ಕುಡ್ದಿ ಮತ್ತೆ ನಾವು ಶೇಂಗಾ ಅಂತ ತಿನ್ನಕತ್ತೀವಿ ನೀನ್ಯಾಕೆ ತಿಂದಿಲ್ವೋ ಇದೋ ಅಂದಾಗ ಅಯ್ಯಪ್ಪರ ನೀವಂತೂ ಬ್ಯಾರೆ ಬಿಡ್ರಿ ನೀವು ನಿಮ್ದಂತೂ ಎಲ್ಲ ನಡೀತದ್ರಿ ನೀವೆಲ್ಲ ನಾವು ತಿಂದ್ರೆ ಅದು ಸುಡಂಗಿಲ್ಲ ಏನ್ರಿ ಅದು ಅಂತಂದ್ರಂತೆ ಇಲ್ಲ ತಗೊಳ್ಳಿ ಅಪ್ಪವ್ರನ್ನ ಇಷ್ಟು ದಿನ ಸಾಟಿ ಕಟ್ಟಿಯಲ್ಲ ನೀನು ಈಗ ತಿನ್ಬೇಕಂತ 4 ಜನ ಹಿಡ್ಕೊಂಡು ಕೈಯಾಗ ಕೆಂಡ ಹಾಕಿದ್ರಂತೆ ಜೋರಾಗಿ ಬಿದ್ದು ಹೊದ್ದಾಡಿದ್ರಂತ. ಅಂದ್ರೆ ಗುರುವಿನೊಳಗ ಗುಣವನ್ನರಿದೊಡೆ ಅವನೇ ಮೊದಲನೇ ಪಾತಕ ಅಂತ. ಅಂದ್ರೆ ಗುರುವಿನೊಳಗ ಗುಣ ಅರಿಲಿಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಅವರು ಕಾರಣಿಕ ಯುಗ ಪುರುಷರು ಏನು ಉದ್ಧಾರ ಮಾಡ್ಲಿಕ್ಕಾಗೆ ಬಂದಾರ. ಹಂಗಂದ್ಮೇಲೆ ಅವ್ರು ಏನೋ ಮಾಡ್ಲಿಕ್ಕತ್ತಾರ ಅಂತೇಳಿ ನಾವು ಅದನ್ನ ಮಾಡ್ಲಿಕ್ಕೆ ಹೋದ್ರೆ ತಪ್ಪಾಗ್ತದೆ ಅನ್ನುವಂತ ವಿಚಾರವನ್ನ ಹೇಳಿ ಮತ್ತೆ ಇನ್ನ ನನ್ನ ತತ್ವಗೀತೆಗಳು ಇನ್ನೊಂದು 2-3 ಇದಾವೆ. ಇನ್ನೊಂದು ದೃಷ್ಟಾಂತವನ್ನ ಇನ್ನೊಂದು ಗೀತೆ ಆದ್ಮೇಲೆ ಹೇಳ್ತೀನಿ. ಹಂಗಾಗಿ ಶಿಶುನಾಳ ಶರೀಫರ ಬಗ್ಗೆ ಎಷ್ಟೋ ಈ ತರ ಅಂದ್ರೆ ಹಳ್ಳಿಗಳಲ್ಲಿ ಪವಾಡಗಳು ಅಂತ ಹೇಳ್ತಾರೆ. ಎಷ್ಟೋ ಪವಾಡಗಳಿದಾವೆ. ಈಗ ದ್ಯಾವಮೋಹನ್ ಗುಡಿಗೆ ಹೋಗ್ತಾರೆ ಒಂದ್ಸಲ ಚಳಿ ಆಗ್ಲಿಕ್ಕತ್ತತ್ಲೆ ಎಲ್ಲಾರ ಕಟ್ಟಿಗೆ ಮುರಿದು ಚಳಿ ಕಾಸ್ಲಿಕ್ಕೆ ಬೆಂಕಿ ಹಾಕ್ಲಿ ಅಂತ ಕೇಳ್ತಾರೆ ಗುರುಗೋವಿಂದ ಭಟ್ರು. ಅಪ್ಪರ ಇಲ್ಲ ಆದ್ರೆ ಏನು ಬೆಂಕಿ ಇಲ್ರಿ ಮತ್ತೆ ಎಲ್ಲಿ ತಲ್ರಿ ಕಟ್ಟಿಗೆ ಎಲ್ಲ ನೋಡ್ಲಿ ಅಪ್ಪರ ನಿನ್ನೆ ರಾತ್ರಿ ಬಾಳ ಚಲೋ ಮಳಿ ಆಗಿತ್ರಿ ಎಲ್ಲಾ ಕಟ್ಟಿಗೆಲ್ಲ ನೆಂದು ಬಿಟ್ಟದ್ರಿ ಅದೇಂಗ್ ಹತ್ತದ್ರಿ ಅಂತಂದ್ರೆ ನೋಡ್ಲೆ ಅಂತಂದ್ರು. ಆ ಕಡೆ ನೋಡಿದ್ರು ಗುರುಗಳು ಮಾತ್ರ ಬೇರೆ ನೀರಂಗಿಲ್ಲ ಅವ್ರು ಶರೀರ ಹಿಂಗ್ ನೋಡಿದ್ರು. ದ್ಯಾವಮೋಹನ್ ಗುಡಿಯಾಗ ದ್ಯಾವಮೋಹನ್ ಮೂರ್ತಿ ಇತ್ತಂತೆ. ದ್ಯಾವಮೋಹನ್ ಮೂರ್ತಿ ಅಂದ್ರೆ ನಮ್ ಕಡೆ ಹೆಂಗ್ ಮಾಡ್ತಾರ ಅಂತಂದ್ರೆ ಒಂದು ಕಟ್ಟಿಗೆಯಿಂದ ರಥವನ್ನ ಮಾಡ್ಬಿಟ್ಟು ಅದರ ಕಟ್ಟಿಗೆಯಿಂದ ಒಂದು ಮೂರ್ತಿಯನ್ನ ಮಾಡ್ಬಿಟ್ಟು ಕೂಡ್ಸ್ಬಿಟ್ಟಿರ್ತಾರ. ಅವಾಗ ಆ ಮೂರ್ತಿಯನ್ನು ಬಡ 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 ತಂದ್ಬಿಟ್ಟು ಹಚ್ಬಿಟ್ಟು ಚಳಿ ಕಾಸ್ಕೊಂಡ್ಬಿಟ್ರಂತೆ. ಆ ಊರ್ ಗೌಡ ಬಂದು ನೋಡ್ದ. ಇದೆಲ್ಲ ಶರೀಫರ ಪುರಾಣದಲ್ಲಿ ಬರ್ತದೆ, ಸಿನಿಮಾದಲ್ಲಿ ಬರೋದಿಲ್ಲ. ಆದ್ರೆ ಇದೆಲ್ಲ ಕೇಳಿಕೆ ಇದೇಂಗ್ ಆಗಿರ್ತದೆ ಅಂತ ಈಗಿನ ಕಾಲದವ್ರು ಅನ್ಕೊಂತಾರೆ. ಆದ್ರೆ ಪವಾಡಗಳನ್ನುವಂಥದ್ದು ಯಾವುದೋ ಒಂದು ರೀತಿಯಲ್ಲಿ ಅವರ ಜೀವನದಲ್ಲಿ ನಡೆದೋಗ್ಬಿಟ್ಟಿರ್ತವೆ. ಅವಾಗ ಆ ದ್ಯಾವಮೋಹನ್ ಮೂರ್ತಿಯನ್ನ ಚಳಿ ಕಾಸ್ಕೊಂಡು ಎದ್ದು ಬರ್ತಾರೆ. ಊರಾವಳಿ ಜನ ಎಲ್ಲ ಗೊತ್ತಾಗ್ಬಿಡ್ತು, ಅಯ್ಯಪ್ಪ ಇವರು ಶರಾಗಿರಿ ಕುಡ್ಬಿಟ್ಟು ದ್ಯಾವಮೋಹನ್ ಮೂರ್ತಿಗೆ ಬೆಂಕಿ ಹಚ್ಬಿಟ್ಟಾರಪ್ಪ ಅಂತ ಹೇಳಿ ಊರ್ ಜನ ಎಲ್ಲ ಕಳ್ಸ್ಬಿಟ್ಟು ಇವರೆಲ್ಲ ಊರ್ ಹಾಳು ಮಾಡಕ್ ಬಂದಾರ, ಉದ್ಧಾರ ಮಾಡಕ್ ಬಂದಿಲ್ಲ ಅಂತ ಹೇಳಿ ಎಲ್ಲ ಊರ್ ಗೌಡ್ರನ್ನೆಲ್ಲ ಕರೆ ಕಳಿಸ್ಬಿಟ್ಟು ನಿಂತ್ಕೊಂಡು ಹೇಳಿದ್ರಂತೆ, ಶರೀಫ ನೀನು ಬಂದಾಗ್ಲಿಂದ ನಮ್ಮ ಗುರು ಗೋವಿಂದ ಭಟ್ರು ಹಾಳಾದ್ರು, ನೀನ್ ಬರ್ಕಿಂತ ಮೊದ್ಲು ಬಹಳ ಚಲೋ ಇದ್ರು ನೀನು ಅಂತ ಹೇಳಿ ಹೇಳಿದಾಗ ಅವರು ಹೇಳಿದ್ರಂತೆ, ಯಾಕಪ್ಪ ಅವ ಏನ್ ಹಾಳು ಮಾಡ್ಯಾನ? ಅಲ್ರಿ ಅಪ್ಪರ ನೀವ್ ಏನ್ ಮಾಡಿರಂತ ತಿಳಿಯಕತ್ತೇನೋ, ಅಲ್ಲಿ ದ್ಯಾವಮೋಹನ್ ಮೂರ್ತಿನ ಅವ್ರು ಮುರ್ಕೊಂಡ್ ಬಂದು ನಿಮ್ಗೆ ಬೆಂಕಿ ಹಚ್ಕೊಟ್ಟಾರಂತ. ಅವ ಅಂತವಲ್ಲ ಬಿಡ ಯಾಕೆ ಹೇಳ್ತಿ ಸುಳ್ಳು ಅಂತ ಹೇಳಿದಾಗ, ಇಲ್ರಿ ಅಪ್ಪರ ನಾನೇ ಕಣ್ಣಾರ್ ನೋಡಿನ್ರಿ ಅಂತ ಹೇಳಿದ್ರು. ಅದಕ್ಕೇನ್ ತಪ್ಪೈತೆ, ಹೋಗಿ ದ್ಯಾವಮೋಹನಿಗೆ ಕೇಳ್ಬಿಡ್ರು ಬರ್ರಿ ಅಂತ ಹೇಳಿ ದೇವಸ್ಥಾನದಲ್ಲಿರುವಂತ ದ್ಯಾವಮೋಗ ಅಂದ್ರೆ ದೇವಮ್ಮ ಅವ್ವ ಅನ್ನುವಂತ ಒಂದು ಮೂರ್ತಿಗೆ ಕೇಳಿದ್ರಂತ, ಏನವಾ ನಾನೇನಾದ್ರೂ ಬಂದು ನಿನ್ನ ಮೂರ್ತಿನ ಮುರಿದು ಬೆಂಕಿ ಹಚ್ಚಿನೇನವ ಅಂದ ಕೂಡ್ಲೆ ನಿಜವಾಗಿರುವಂತ ಆ ತಾಯಿ ಶಾಂಭವಿ ಪ್ರತ್ಯಕ್ಷ ಆಗಿ ಅವ್ರದ್ದೇನು ತಪ್ಪಿಲ್ಲ, ಅವ್ರು ನನ್ನ ಮೂರ್ತಿಯನ್ನ ಮುಟ್ಟಿಲ್ಲ, ನನ್ನ ಮೂರ್ತಿ ನೋಡ್ರಿ ಎಷ್ಟು ಚಲೋ ಐತೆ ಅಂತ ಹೇಳಿ ನಿಜವಾಗಿರುವಂತ ದ್ಯಾವಮ್ಮ ಪ್ರತ್ಯಕ್ಷ ಆಗ್ಬಿಟ್ಟು ಎಲ್ರಿಗೆ ಕಣ್ ತರಿಸಿದ್ಲ ಅನ್ನೋಂತ ಉದಾಹರಣೆ ಕಥೆಗಳು ತುಂಬಾ ಇದಾವೆ. ಅಂತ ಪವಾಡ ಪುರುಷರ ಬಗ್ಗೆ ಇವತ್ತು ಈ ಚಿನ್ಮಯ ಸೇವಾ ಸಂಸ್ಥೆಯವರು ಈ ತರ ಮನೆಗಳಲ್ಲಿ ಸಾಹಿತ್ಯ ಸಿಂಚನ ಅನ್ನುವಂತ ಕಾರ್ಯಕ್ರಮ ಬಹಳ ವರ್ಷಗಳಿಂದ ಅದ್ದೂರಿಯಾಗಿ ನಡ್ಕೊಂಡು ಬಂದಿದೆ. ಅಂತ ಕಾರ್ಯಕ್ರಮದಲ್ಲಿ ನಾವು ಅಲ್ಪ ಕಲಾವಿದರು ಬಂದು ಅಂದ್ರೆ ಸಣ್ಣದಾಗಿರುವಂತಹ ಕಲಾವಿದರು ಬಂದು ಇಲ್ಲಿ ಸೇವೆ ಸಲ್ಲಿಸುವಂತದ್ದು ನಮ್ಮ ಭಾಗ್ಯ ಅಂತ ಭಾವಿಸ್ತಾ ಇದ್ದೀವಿ. ನಮಸ್ಕಾರ. ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡು, ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡು, ಹಸಿದು ಬಂದವರಿಗೆ ಅನ್ನವ ನೀಡು, ದಾನ ಧರ್ಮವ ನಿರ್ಧನಿ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಕೆಳ
ತಿಳಿದು ನೋಡಣ್ಣ. ಕೆಳು ಜಾಣ ಶಿವ ದಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ತಂದೆ ತಾಯಿಯ ಸೇವೆ ಮಾಡು, ತಂದೆ ತಾಯಿಯ ಸೇವೆಯ ಮಾಡು, ತಂದೆ ತಾಯಿಯ ಸೇವೆಯ ಮಾಡು, ಮೋಕ್ಷದ ಮಾರ್ಗವ ದಾರಿಯ ಹಿಡಿಯೋ ಶಿಶುನಾಳಧೀಶನ ಅನ್ನ ಶಿಶುನಾಳಧೀಶನ ಪಾದವ ಒಂದಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಕೆಳಚಾಣ ಶಿವದಾನ ಮಾಡಣ್ಣ. ಶ್ರೀ ವಿಜೇತರಾದಂಥ ಮಹೇಶ್ ಅವರು ಈ ಒಂದು ಹೊಸ ಒಂದು ಕಲ್ಪನೆಯೊಂದಿಗೆ ಒಂದು ಮನೆ ಮನೆಯಲ್ಲಿ ಸಾಹಿತ್ಯದ ಚಿಂತನವನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮನ ಬಹಳ ಅಚ್ಚುಕಟ್ಟಾಗಿ ಒಂದು 5-6 ಕಾರ್ಯಕ್ರಮಗಳು ಬಹಳ ವಿಭಿನ್ನವಾಗಿ ಮಾಡಿ ಬರ್ತಾ ಇದೆ. ಇವತ್ತು ಇಲ್ಲಿ ಸಂತ ಕಬೀರ ಸಂತ ಶಿಶುನಾಳ ಸರಿಕುರಿತು ಕೂಡ ಎಲ್ಲ ಯುವಜನರ ಒಟ್ಟಿಗೆ ಇವತ್ತು ಭಾಗವಹಿಸಿದ್ವಿ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ವಿಜಯ್ ಕುಮಾರ್ ಸರ್ ಅವರಿದ್ದಾರೆ, ಹಿರಿಯ ಪತ್ರಕರ್ತರು ಮತ್ತೆ ಮಾಧ್ಯಮದವರು. ಮತ್ತೆ ಇವತ್ತು ಒಂದು ಖುಷಿ ಏನಪ್ಪ ಅಂತ ಹೇಳಿದ್ರೆ, ನಾವು ಬೇರೆ ಬೇರೆ ಕಾರ್ಯಕ್ರಮ ಮಾಡಿದಾಗ ಬೇರೆ ಬೇರೆ ಹೊಸದಾಗಿ ಅಲ್ಲಿನ ಫಲಾನುಭವಿಗಳು ಅಲ್ಲಿನ ಇವರು ಕಾಣಿಸ್ತಾರೆ. ಈಗ ನಮ್ಮ ಮನೇಲಿ ಮಾಡಿದಾಗ ಬೇರೆ ರೀತಿಯಲ್ಲಿತ್ತು, ಮಹೇಶ್ ಮನೇಲಿ ಬೇರೆ ತರ, ನಾಗವೇಣೂರು ಮನೇಲಿ ಬೇರೆ, ಆಶ್ರಮದಲ್ಲಿ ಮಾಡಿದಾಗ ಬೇರೆ. ಇಲ್ಲಿ ನಮ್ಮ ಇವರು ಗುರುಮಠದ ಮಕ್ಕಳೆಲ್ಲ ಇವತ್ತು ಬಹಳ ಅದ್ಭುತವಾಗಿ ವಿಶೇಷವಾಗಿ ಇವತ್ತು ನಮ್ಮ ದೇಶಕ್ಕೆ ಸಂವಿಧಾನವನ್ನು ಸಮರ್ಪಣೆ ಮಾಡುವಂಥ ರಾಜ್ಯೋತ್ಸವದ ದಿನವಂದು ನಿಮ್ಮೆಲ್ಲರಿಗೂ ಕೂಡ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ, ಆ ಒಂದು ಶುಭಾಶಯಗಳನ್ನು ಕೋರ್ತಾ ಇವತ್ತು ವಿಶೇಷವಾಗಿ ಇಲ್ಲಿ ಕಾರ್ಯಕ್ರಮವನ್ನು ನಮ್ಮ ಜಗದೀಶಾಚಾರ್ಯ ಅವರು ನಮ್ಮ ಆಶ್ರಮದಲ್ಲಿ ಬಂದಾಗ ಆ ಮಕ್ಕಳು ಆಡುವಂಥ ಕಾರ್ಯಕ್ರಮದಲ್ಲಿ ಅವರು ನಮ್ಮ ಒಟ್ಟಿಗಿದ್ರು. ಅವರು ಅಂದೇ ಹೇಳಿದ್ರು, ನಾವು ನಮ್ಮ ನೇತೃತ್ವದಲ್ಲಿ ಮಾಡಬೇಕು ಅಂತ. ಇವತ್ತು ಒಳ್ಳೆ ದಿನ, ಒಳ್ಳೆ ಕಾರ್ಯಕ್ರಮನ, ಅದು ಒಳ್ಳೆ ಸಂತರ ಕಾರ್ಯಕ್ರಮವನ್ನು ಮಾಡ್ಕೊಂಡಿದೆ. ಹಾಗಾಗಿ ನಾವು ನಿರಂತರವಾಗಿ ಮನೆಗಳಲ್ಲಿ ಈ ಒಂದು ಸಾಹಿತ್ಯದ ಒಂದು ಅಭಿರುಚಿಯನ್ನು ಮೂಡಿಸಬೇಕು ಅಂತಕ್ಕಂಥದ್ದು ಯುವಜನರಲ್ಲಿ ಕೂಡ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ನೋಡಿದ್ವಿ. ದಿನಗಟ್ಟಲೆ ಫೇಸ್ಬುಕ್ಕು, ವಾಟ್ಸಪ್ಪು, ಮೊಬೈಲಲ್ಲಿ ತೊಡ್ಕೊಂಡ್ಬಿಟ್ಟಿದ್ವಿ. ಅದನ್ನು ಹೊರತುಪಡಿಸಿ ಈಗ ನೋಡಿ, ಈಗ ಕನಿಷ್ಠ ಒಂದು 4:15 ಈಗ 5 ಗಂಟೆ 6 ಗಂಟೆ ಆಗಿದೆ, 7 ಗಂಟೆ ಆದರೂ ಆ ಮೊಬೈಲನ್ನು ಹೊರತುಪಡಿಸ್ತೀವಿ. ಇಲ್ಲೇನು ಹೊಸತನವನ್ನು, ಹೊಸ ಗೀತೆಗಳನ್ನು ಮತ್ತು ಶಿಲ್ಪರ ಬಗ್ಗೆ ನಾವೇನೋ ತಿಳ್ಕೊಂಡಿದ್ವಿ, ಅದು ಹೊರತುಪಡಿಸಿ ಇನ್ನೊಂದು ವಿಚಾರಗಳನ್ನ ಹೊಸದಾಗಿ ಒಂದು ತಿಳ್ಕೊಳ್ಳತಕ್ಕಂಥ ಅವಕಾಶ ಇದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ಮೊಬೈಲ್ನ ಏನು ಅದರಿಂದ ನಮ್ಗೆ ಅನುಕೂಲಕ್ಕಿಂತ ಅನಾನುಕೂಲವೇ ಜಾಸ್ತಿ ಆಗಿದೆ. ಹಾಗಾಗಿ ಅದನ್ನು ಕ್ಷಣಿಕವಾಗಿ ಮಾತ್ರ ನಾವು ಉಪಯೋಗಿಸ್ಬೇಕಾಗ್ತದೆ. ಹಾಗಾಗಿ ನಮ್ಮ ಕಾರ್ಯಕ್ರಮ ಅಂದರೆ ಒಂದು ಮಾತು, ಒಂದು ಹಾಡು ಇರ್ತದೆ. ಹಾಗಾಗಿ ನಮ್ಮ ಇವರು ಮಾತಾಡೋಕೆ ಮೊದಲು ನಮ್ಮ ಶಿಶುನಾಳ ಸರಿಪುರ ಒಂದು ಗೀತೆಯನ್ನ ಪ್ರಾರಂಭ ಮಾಡಿ ಮತ್ತೆ ತಿರ್ಗಾ ಒಂದು ನಮ್ದು ಭಾಷಣ ಆಗಲ್ಲ, ದೊಡ್ಡ ಕಾರ್ಯಕ್ರಮ ಇರಲ್ಲ, ನಮ್ದು 2 ಮಾತು, ಒಂದು ಹಾಡು, ಶರೀಫರ ಬಗ್ಗೆ ಮಾತು, ಈ ರೀತಿಯಾಗಿ ನಮ್ಮ ಕಾರ್ಯಕ್ರಮದ ರೂಪುರೇಷೆಗಳು. ಬೇರೆ ಕಡೆ ಏನಪ್ಪ ಅಂದ್ರೆ ವೇದಿಕೆಯನ್ನು ಉದ್ಘಾಟನೆ ಮಾಡ್ತಾರೆ, ಮಾತಾಡಿ ಹೋಗ್ಬಿಡ್ತಾರೆ. ಹಂಗಲ್ಲ, ನಾವೇನಂದ್ರೆ ಬಂದಿರ್ತಕ್ಕಂಥ ಎಲ್ಲರೂ ಕೂಡ ಒಂದು ಮಾತಾಡಬೇಕು, ಒಂದು ಹಾಡು ಹೇಳ್ಬೇಕು, ಒಂದು ವಿಚಾರ ಹೇಳ್ಬೇಕು. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಮಾಧ್ಯಮ ಮತ್ತು ಎಲ್ಲ ಸಾಹಿತ್ಯಗಳಿಗೆ ಮತ್ತೊಮ್ಮೆ, ಮತ್ತೆ ನಮ್ಮ ಶಿಕ್ಷಕರು, ನಮ್ಮ ಮಹೇಶ್ ಅವರ ಧರ್ಮಪತ್ನಿ ಶ್ವೇತಾ ಅವರು ಕೂಡ ಇದ್ದಾರೆ, ಅವ್ರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ.
ಮತ್ತೆ ತಮ್ಮೆಲ್ಲರಿಗೂ ಕೂಡ ನಾನು ತುಂಬ ವಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ಚಿನ್ಮಯ ಸಂಸ್ಥೆ ವತಿಯಿಂದ ಚಿನ್ನಪ್ಪ, ಮಹೇಶ್ ಮತ್ತು ನಾಗವೇಣಿ ಅವರ ನೇತೃತ್ವದಲ್ಲಿ ನಡೆಯುತ್ತಂತಹ ಈ ಒಂದು ಸಂಸ್ಥೆ ಭಾಳಷ್ಟು ಕಾರ್ಯಕ್ರಮಗಳನ್ನು ಸಮಾಜಮುಖಿಯಾಗಿ ಸಮಾಜಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾಯಿದೆ. ಬಹುಶಃ ಅವರ ಒಂದು ನಿರಂತರ ಸೇವೆ ಈ ಸಮಾಜಕ್ಕೆ ಭಾಳಷ್ಟು ಪ್ರೇರಣೆ, ನಮ್ಮಂಥ ಯುವಕರಿಗೆ ಮತ್ತು ಮುಂದೆ ಬರುವಂಥ ಯುವಕರಿಗೂ ಕೂಡ ಅದು ಭಾಳಂತ ಅನುಕೂಲ. ಆ ನಿಟ್ಟಿನಲ್ಲಿ ಇವತ್ತು ಚಿನ್ಮಯ ಸೇವಾ ಸಂಸ್ಥೆಯಿಂದ ಈ ಕನ್ನಡ ವಿಚಾರವಾಗಿ ಕನ್ನಡ ನಾಡು ನುಡಿ ಕವಿಗಳ ಬಗ್ಗೆ ಒಂದು ವಿಚಾರ ವಸ್ತುವನ್ನು ಇಟ್ಕೊಂಡು ಅದರ ಸುತ್ತಲೂ ನಾವು ಪರಿಚಯ ಮಾಡಬೇಕು. ಈ ಮರೆತು ಹೋಗುವಂತಹ ಕನ್ನಡ ಭಾಷೆ ಮತ್ತು ಕವಿಗಳ ಬಗ್ಗೆ, ಮುಂದೆ ಆಗುವಂತಹ ಬದಲಾವಣೆಗಳ ಬಗ್ಗೆ ನಾವೇನು ಆಗಬೇಕು ಅನ್ನೋದ್ರ ಬಗ್ಗೆ ಮಾರ್ಗಸೂಚಿಗಳನ್ನು ನಿಟ್ಟಿನಲ್ಲಿ ಇವತ್ತು ಇಂಥ ಕಾರ್ಯಕ್ರಮಗಳು ನಡೀತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಸಂತ ಶಿಶುನಾಳ ಶರೀಫರ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ವಿ. ಒಂದು ಅದ್ಭುತ ಗಾಯನ ಮೂಲಕ ಇವತ್ತು ಗುರುಗಳು ನಮಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಸಂತ ಶಿಶುನಾಳ ಶರೀಫರು ಒಬ್ಬ ಸಮಾಜ ಸುಧಾರಕರು. ಅವರು ಇಸ್ಲಾಂ ಧರ್ಮದಲ್ಲಿ ಹುಟ್ಟಿದ್ರೂ ಶಿವನ ಆರಾಧಕರಾಗಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಹಳ್ಳಿಯಲ್ಲೂ ಕೂಡ ತಮ್ಮ ಪ್ರಚಾರವನ್ನು ಮಾಡಿಕೊಟ್ಟಿದ್ದಾರೆ. ದಕ್ಷಿಣ ಭಾಗದ ಕರ್ನಾಟಕದ ಭಾಗದಲ್ಲಿ ಬಹಳಷ್ಟು ಸಾಧು ಸಂತರು ಭಾಳ ಕಡಿಮೆ. ಆದರೆ ನಾವು ಅವ್ರಿಗೆಲ್ಲರೂ ಕೂಡ ನಮಗೆ ಮಾರ್ಗದರ್ಶನ. ಸಮಾಜ ಸುಧಾರಣೆ ಅಂದರೆ ಒಂದು ಸಮಾಜಮುಖಿ ಕಾರ್ಯಕ್ರಮಗಳ ಹಮ್ಮಿಕೊಳ್ಳುವ ಮೂಲಕ ಇಂಥ ಕಾರ್ಯಕ್ರಮಗಳು ನಿರಂತರವಾಗಿ ನಡಿಬೇಕು. ನಾವು ಉತ್ತರ ಕರ್ನಾಟಕದ ಭಾಗದಂತಹ ಮಠಮಾನ್ಯಗಳೇನಿದೆ ಅವರೆಲ್ಲರೂ ಕೂಡ ಭಾಳ ಈ ಸಮಾಜಕ್ಕೆ ಅನುಕೂಲವಾದ ರೀತಿಯಲ್ಲಿ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಅವರೆಲ್ಲ ಕೂಡ ನಮಗೆ ಪ್ರೇರಣೆ. ಇಂತಹ ಕಾರ್ಯಕ್ರಮಗಳು ನಿರಂತರವಾಗಿ ನಡೆದರೆ ಮಾತ್ರ ಕನ್ನಡ ನಾಡು ನುಡಿ ಸಮಾಜ ಸೇವೆಗೆ ಏನೋ ಒಂದು ಅಲ್ಪ ಕಾಣಿಕೆ ಕೊಟ್ಟಂಗೆ ಆಗ್ತದೆ. ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಚಿನ್ಮಯಿ ಸೇವಾ ಸಂಸ್ಥೆಯ ಅಧ್ಯಕ್ಷರು ಚಿನ್ನಪ್ಪನ ಅಣ್ಣನವರು, ಮತ್ತು ನಾಗವೇಣಿ ಅಕ್ಕನವರು, ಮತ್ತು ಮಹೇಶ್ ಅಣ್ಣವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತು ಉಪಾಧ್ಯಕ್ಷರು ಆದಂಥ ಮಂಜುಳಾ ಅಕ್ಕ ಅವರು ಬಂದಿದ್ದಾರೆ. ವಾರ್ಡ್ ನಂಬರ್ 19, ವಾರ್ಡ್ ನಂಬರ್ 9 ಪುರಸಭೆ ಸದಸ್ಯರು ಬಂದಿದ್ದಾರೆ, ಭಾರತಿ ಬಸವರಾಜ್ ಅಂತ. ಇವರ ನೇತೃತ್ವದಲ್ಲಿ ಚೆನ್ನಾಗಿ ಆಗಿದೆ ಪ್ರೋಗ್ರಾಮು. ಮತ್ತು ಸಂತ ಶಿಶುನಾಳ ಶರೀಫರ ಬಗ್ಗೆ ತಗೊಂಡಿರೋದು ಕಾನ್ಸೆಪ್ಟು ತುಂಬ ಚೆನ್ನಾಗಿ, ಮಕ್ಕಳೆಲ್ಲ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ನಮಗೆ ತುಂಬ ಚೆನ್ನಾಗಿ ಖುಷಿ ಆಯಿತು. ಈ ಥರ ಪ್ರೋಗ್ರಾಮ್ಗಳು ಇನ್ನೂ ಹೆಚ್ಚು ಹೆಚ್ಚು ಬರಬೇಕಂತ ಕೇಳ್ಕೊತೀನಿ. ಮತ್ತು ಇದೊಂದು ಕಾರ್ಯಕ್ರಮ ಮಾಡೋದಕ್ಕೆ ಮಹೇಶ್ ಅವರು ಮತ್ತು ಚಿನ್ಮಯಿ ಸೇವಾ ಸಂಸ್ಥೆ ಮತ್ತು ಮನೆಗಳಲ್ಲಿ ಅಂತ ಸಾಹಿತ್ಯ ಸಿಂಚನ ಅಂತ ಪ್ರೋಗ್ರಾಮ್ ಮಾಡಿರೋದು ತುಂಬ ಖುಷಿಯಾಗಿದೆ. 9ನೇ ವಾರ್ಡಿನ ಜ್ಯೋತಿ ಜಗದೀಶ್ ಅವರು ನಮ್ಮನ್ನು ಇಲ್ಲಿಗೆ ಆಹ್ವಾನಿಸುತ್ತಿದ್ದರಿಂದ ತುಂಬ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಮತ್ತು ಚಿನ್ಮಯ ಸೇವೆಯ ಸಂಘದ ಚಿನ್ನಪ್ಪನವ್ರಿಗೂ ಮತ್ತು ನಾಗವೇಣಮ್ಮ ಅವ್ರಿಗೂ ಮಹೇಶ್ ಅವ್ರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಕಾರ್ಯಕ್ರಮ ತುಂಬ ಚೆನ್ನಾಗಿದೆ. ಈ ಥರ ಕಾರ್ಯಕ್ರಮಗಳಿಗೆ ನಾವು ಯಾವತ್ತೂ ಭಾಗವಹಿಸಿಲ್ಲ. ಮತ್ತು ಸಾಮಾನ್ಯವಾಗಿ ನಾವು ಮನೆಯಲ್ಲಿರುವಂಥ ಹೌಸ್ ವೈಫು, ನಾವು ಇಲ್ಲಿ ಬಂದು ಈ ಪ್ರೋಗ್ರಾಮ್ ನೋಡಿದ್ದಕ್ಕೆ ತುಂಬ ಖುಷಿ ಆಗ್ತಾಯಿದೆ. ಅಷ್ಟೊಂದು ಹೇಳ್ತೇನೆ. ಪುರಸಭೆ ವ್ಯಾಪ್ತಿಯಿಂದ ನಡೆದಿರೋದ್ರಿಂದ ತುಂಬ ತುಂಬ ಧನ್ಯವಾದಗಳನ್ನು ಹೇಳುತ್ತೇವೆ. ತುಂಬ ಸಂತೋಷ ಆಗಿದೆ. ಮತ್ತೆ ಮುಂದೆ ಇನ್ನು ಇದೇ ಪ್ರೋಗ್ರಾಮ್ಗಳು ಹೆಚ್ಚಾಗಿ ನಡೀಲಿ ಅಂತ ನಾವು ಪ್ರೋತ್ಸಾಹಿಸುತ್ತೇವೆ. ಮೊದಲಿಗೆ 76ನೇ ವರ್ಷದ ಗಣರಾಜ್ಯೋತ್ಸವದ ಶುಭಾಶಯಗಳು. ಈ ದಿನ ಈ ಕೀರ್ತಿ ಲೇಔಟ್ನಲ್ಲಿ ನಮ್ಮ ಸಹ ಸದಸ್ಯರಾದಂಥ ಮತ್ತು ಏನು ಈ ಮನೆಗಳಲ್ಲಿ ಸಾಹಿತ್ಯ ಸಿಂಚನ ಪ್ರೋಗ್ರಾಮ್ನನ್ನು ಏರ್ಪಡಿಸ್ಕೊಂಡಿದ್ರು. ಅದಕ್ಕೆ ನನ್ನನ್ನು ಕರೆದಾಗ ನಾನು ಕನ್ನಡ ಸಾಹಿತ್ಯದ ಬಗ್ಗೆ ನನಗಷ್ಟೊಂದು ತಿಳುವಳಿಕೆ ಇಲ್ಲ, ಏನು ಬಂದು ನಾನು ಮಾಡೋದು ಅಂತ ಒಂದು ಥಾಟ್ ನನಗೆ ಬಂತು. ಆದರೂ ನಾನು ಇಲ್ಲಿ ಬಂದು ಪ್ರೋಗ್ರಾಮ್ ಕೇಳಿದಾಗ ತುಂಬ ಖುಷಿ ಆಯಿತು. ಯಾಕಂದರೆ ಈ ಥರ ಒಂದು ಸಾಹಿತ್ಯ ಸಮ್ಮೇಳನಗಳು ನಮ್ಮ ಸುತ್ತಮುತ್ತ ನಡೆದಾಗ ಅದು ನಮ್ಮ ಮಕ್ಕಳಿಗೆ ಪ್ರೇರಣೆ ಆಗುತ್ತೆ, ಮುಂದಿನ ಪೀಳಿಗೆಗೆ ಏನು ನಮ್ಮ ಕನ್ನಡ ಸಾಹಿತ್ಯ ಅಂತ ಪರಿಚಯ ಆಗುತ್ತೆ. ಹಾಗಾಗಿ ಈ ಥರ ಪ್ರೋಗ್ರಾಮ್ಗಳನ್ನು ಹೆಚ್ಚು ಮಾಡ್ಕೊಂಡು ಬರಲಿ ಅಂತ ನಾನು ಆಶಿಸ್ತೀನಿ. ಈ ಪ್ರೋಗ್ರಾಮ್ಗೆ ನನ್ನನ್ನು ಕರೆದಂಥ ಎಲ್ಲ ನನ್ನ ಜ್ಯೋತಿ ಜಗದೀಶಣ್ಣವ್ರವ್ರಿಗೆ ಮತ್ತು ಮಹೇಶಣ್ಣ, ನಾಗವೇಣಕ್ಕ ಅವರು, ಚಿನ್ಮಯಣ್ಣ ಅವ್ರಿಗೆಲ್ಲರಿಗೂ ಮತ್ತು ವಿಜಯಣ್ಣ ಅವ್ರಿಗೆಲ್ಲರಿಗೂ ನಾನು ಈ ಮೂಲಕ ಧನ್ಯವಾದಗಳನ್ನು ಹೇಳ್ತೀನಿ. ಥ್ಯಾಂಕ್ ಯು. ಶ್ರೀ ಸಾಗರ್, ನಾನು ಶಿವಮೊಗ್ಗ ಜಿಲ್ಲೆಯವರು. ನಾನು ಶಾರದಾ PU ಕಾಲೇಜ್ನಲ್ಲಿ ಕನ್ನಡ ಲೆಕ್ಚರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ಯಾಕಂದರೆ ನಾವು ಕನ್ನಡ ಲೆಕ್ಚರ್ ಆಗಿ ನಾವು ಕನ್ನಡ ಸಂಘದಿಂದಲೇ ಈ ಥರದ್ದೆಲ್ಲ ಏನೂ ಮಾಡ್ತಾ ಇಲ್ಲ. ಕರ್ನಾಟಕಕ್ಕೆ 2ನೇ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದೆ, ಆದರೆ ನಿಜವಾಗ್ಲೂ ಸಿಕ್ಕಿದೆಯಾ ಅನ್ನೋ ಥರ ಇವತ್ತಿನ ದಿನ ಇದೆ.
ಎಲ್ಲ ಕಡೆ ICSE CBSE ಅಂತ ಮಕ್ಕಳು ಎಲ್ಲ ಬರೀ ಇಂಗ್ಲೀಷೇ. ನಮ್ಮಲ್ಲಿ ಎಷ್ಟು ಜನ ಕವಿಗಳಿದ್ದಾರೆ ಅಂತ ಕೇಳಿದ್ರೆ ನಿಜವಾಗ್ಲೂ ಬಹು ಮುಖ್ಯವಾಗಿರೋ ಒಂದು 7-8 ಜನರ ಹೆಸರು ಕೂಡ ಹೇಳೋಕ್ಕಾಗದೇ ಇರೋಂಥ ಮಕ್ಕಳು ಇವತ್ತು ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಚಿನ್ಮಯ ಸೇವಾ ಸಂಸ್ಥೆಯ ಎಲ್ಲ ಸದಸ್ಯರುಗಳು ಈ ಒಂದು ಕನ್ನಡ ಬೆಳೆಸೋದಕ್ಕೋಸ್ಕರ ಶ್ರಮಿಸ್ತಾ ಇದ್ದಾರೆ. ನನಗೆ ತುಂಬ ಖುಷಿಯಾಯಿತು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ 2 ಉಪಯೋಗಗಳನ್ನು ನಾನು ಗಮನಿಸಿದ್ದೀನಿ. ಏನಂತ ಹೇಳಿದ್ರೆ, ಒಂದು ಸಂಗೀತ ಕಲಿಯೋರಿಗೆ ಸಂಗೀತದ ಒಂದು ವೇದಿಕೆ ಅವರಿಗೆ ಸಿಗ್ತಾ ಇದೆ. ಇನ್ನೊಂದು ಮಕ್ಕಳಿಗೆ ಕವಿ ಬಗ್ಗೆ ಪ್ರತಿ ತಿಂಗಳು ಒಂದೊಂದು ಕವಿಯ ಬಗ್ಗೆ, ಮುಂದಿನ ತಿಂಗಳು ಯಾವ ಕವಿ ಬಗ್ಗೆ ನಾವು ಹಾಡೋಣ, ಯಾವ ಕವಿ ಯಾವ್ದು ಬರೆದಿದ್ದಾರೆ. ಈಗ ಸ್ವಾಭಾವಿಕವಾಗಿ ಹಾಡು ಹೇಳೋದಕ್ಕೂ ಯಾವ ಕವಿ ಯಾವ್ದು ಬರೆದಿದ್ದು ಅಂತ ಹೇಳೋದಕ್ಕೂ ವ್ಯತ್ಯಾಸ ಇದೆ. ಮತ್ತು ಒಂದು ಕವಿ ಬಗ್ಗೆ ನಾವು ಮಕ್ಕಳಿಗೆ ಹೇಳಿಸಿದಾಗ ಅವ್ರೇನು ಮಾಡ್ತಾರೆ, ಬೇರೆ ಬೇರೆ ಕವಿ ಬಗ್ಗೆ ಬೇರೆ ಬೇರೆ ಹಾಡು ಯಾರ್ಯಾರು ಬರೆದಿದ್ದು, ಅವ್ರ ಹಿನ್ನೆಲೆ ಏನು, ಇದನ್ನೆಲ್ಲ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಮಕ್ಕಳಲ್ಲಿ ಆಗಲಿ ದೊಡ್ಡವರಲ್ಲಾಗಲಿ ಒಂದು ಹೆಚ್ಚಿನ ಜ್ಞಾನವನ್ನು ಕೊಡ್ತಾ ಇದೆ. ಕವಿಯ ಬಗ್ಗೆ, ಸಂಗೀತದ ಬಗ್ಗೆ ಮತ್ತು ಕವಿಗಳಿಗೆ, ಸಾಹಿತ್ಯಾಸಕ್ತರಿಗೆ ಮತ್ತು ನೆರೆಹೊರೆಯವರಿಗೆ, ಈ ಪ್ರದೇಶದವರಿಗೆ ಎಲ್ರಿಗೂ ಸಂಗೀತ ಸಾಹಿತ್ಯದ ಜ್ಞಾನವನ್ನು ಬೆಳೆಸೋದಕ್ಕೆ ಇದು ವೇದಿಕೆ ಆಗಿದೆ. ಇದು ಹೀಗೆ ಮುಂದುವರಿಲಿ ಅಂತ ಹೇಳ್ತಾ ಚಿನ್ಮಯ ಸೇವಾ ಸಂಸ್ಥೆಯ ಎಲ್ಲ ಸದಸ್ಯರುಗಳಿಗೆ ಧನ್ಯವಾದವನ್ನು ತಿಳಿಸ್ತೀನಿ. ಥ್ಯಾಂಕ್ ಯು. ಚಿನ್ಮಯ ಸೇವಾ ಸಂಸ್ಥೆ ವತಿಯಿಂದ ಸಂತ ಶಿಶುನಾಳ ಶರೀಫರ ಒಂದು ತತ್ವ ಪದಗಳ ಬಗ್ಗೆ, ಅವರ ಪರಿಚಯದ ಬಗ್ಗೆ ನಮ್ಮ ಒಂದು ಚಿನ್ಮಯ ಸೇವಾ ಸಂಸ್ಥೆ ವತಿಯಿಂದ ಆಯೋಜನೆ ಮಾಡಿದ್ದು ಈ ಒಂದು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೆದಿದೆ. ಈ ಒಂದು ಚಂದಾಪುರ ಪುರಸಭೆ ಒಂದು ವ್ಯಾಪ್ತಿಯಲ್ಲಿ ಈ ಜಗದೀಶಾಚಾರ್ಯವರ ಒಂದು ನೇತೃತ್ವದಲ್ಲಿ ನಡೆದಿದೆ. ಇಲ್ಲಿಗೆ ಪುರಸಭೆ ಸದಸ್ಯರೆಲ್ಲ ಬಂದಿದ್ದಾರೆ. ಅವ್ರಿಗೂ ಕೂಡ ಕನ್ನಡದ ಸಾಹಿತ್ಯ ಮತ್ತು ಕವಿಗಳ ಬಗ್ಗೆ ಪರಿಚಯ ಆಗೋದಕ್ಕೆ ಇದೊಂದು ಉತ್ತಮ ವೇದಿಕೆ ಆಯಿತು ಅಂತ ನನ್ನ ಅನಿಸಿಕೆ. ಏಕೆ ಇದು ನಾವು ಮಹೇಶ್ರವರ ಒಂದು ಆಲೋಚನೆ ಪ್ರಕಾರ ನಮ್ಮ ವಿಜಯಕುಮಾರ್ ಸಾರಥ್ಯದಲ್ಲಿ ನಾವೆಲ್ಲ ಕಾರ್ಯಕ್ರಮಗಳ ಆಯೋಜನೆ ಮಾಡ್ತಾ ಇರ್ತೀವಿ. ಮತ್ತು ಚಿನ್ನಪ್ಪರವರು ಇದೊಂದು ಚಿನ್ಮಯ ಸೇವಾ ಸಂಸ್ಥೆ ಈಗಿನ ಅಧ್ಯಕ್ಷರಾಗಿ ಒಳ್ಳೆಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇರೋದ್ರಿಂದ ನಮಗೆ ಇದೊಂದು ಕನ್ನಡ ನೆಲ ಜಲ ಭಾಷೆ ಮತ್ತು ಎಲ್ಲ ಇದಕ್ಕೂ ಕೂಡ ಒಂದು ಕವಿಗಳ ಒಂದು ನೆನಪು ಮಾಡಿಕೊಳ್ಳೋದು, ಅವರ ವ್ಯಕ್ತಿತ್ವ, ಅವರ ಪರಿಚಯ, ಇದು ನಮ್ಮ ಇಡೀ ತಾಲೂಕಿಗೆ ಜೊತೆಗೆ ರಾಜ್ಯಕ್ಕೆ ಪಸರಿಸಲಿ ಮತ್ತು ಎಲ್ರಿಗೂ ಇದ್ರ ಬಗ್ಗೆ ಅರಿವು ಮೂಡಲಿ. ಮಕ್ಕಳಿಗೆ ಈಗ ಬರೀ TV ಮಾಧ್ಯಮ, ಮೊಬೈಲ್ ಮಾಧ್ಯಮ ಆಗಿರೋದ್ರಿಂದ ಈ ಥರ ಕಾರ್ಯಕ್ರಮಗಳು ನಮಗೆ ಹೆಚ್ಚು ಆಗಬೇಕು ಅಂತ ಎಲ್ಲರ ಅಭಿಪ್ರಾಯ ಆಗ್ತಾ ಇದೆ. ಇದು ಮುಂದಿನ ದಿನಗಳಲ್ಲಿ ಮಹೇಶ್ ಅವರ ನೇತೃತ್ವದಲ್ಲಿ ಇನ್ನೂ ಹೆಚ್ಚಿನ ಒಂದು ಕಾರ್ಯಕ್ರಮಗಳು ರೂಪುಗೊಳ್ಳುತ್ತೆ. ಇಡೀ ತಾಲೂಕಿನಾದ್ಯಂತ ಮನೆಗಳಲ್ಲಿ ಈ ಕಾರ್ಯಕ್ರಮ ಹೆಸರುವಾಸಿಯಾಗುತ್ತೆ ಅಂತ ನನ್ನ ಅನಿಸಿಕೆ. ಒಳ್ಳೆಯ ಕಾರ್ಯಕ್ರಮ ಆಗಿದೆ ಅಷ್ಟೇ. ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳುತ್ತಾ, ಈ ದಿನ ನಮ್ಮ ಕೀರ್ತಿ ಬಡಾವಣೆಯಲ್ಲಿ ಮನೆಗಳಲ್ಲಿ ಸಾಹಿತ್ಯ ಸಿಂಚನ ಎಂಬ ಕಾರ್ಯಕ್ರಮದ ಶೀರ್ಷಿಕೆ ಅಡಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಆ ಕಾರ್ಯಕ್ರಮನ ಮೊದಲು ನಮಗೆ ನೀವು ಮಾಡಿ ಅಂತ ಹೇಳಿದ್ದಕ್ಕೆ ಮಹೇಶ್ ಅವ್ರಿಗೆ ಮತ್ತು ವಿಜಯಣ್ಣವರಿಗೆ, ಆಮೇಲೆ ನಾಗವೇಣಿ ಅಕ್ಕನವರಿಗೆ, ಚಿನ್ಮಯಿ ಸೇವಾ ಸಂಸ್ಥೆ ಅಧ್ಯಕ್ಷರಾದಂತಹ ಚಿನ್ನಪ್ಪಣ್ಣನವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಜೊತೆಗೆ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ. ಏನಕ್ಕೆ ಅಂದರೆ ಈ ಒಂದು ಕಾರ್ಯಕ್ರಮ, ಈ ರೀತಿಯ ಕಾರ್ಯಕ್ರಮ ಇನ್ನೂ ನಡೀತಾ ಇರಲಿ. ಇನ್ನು ಮುಂದಿನ ದಿನಗಳಲ್ಲಿ ಕನ್ನಡದ ಬಗ್ಗೆ ಆಸಕ್ತಿ ಮಕ್ಕಳಿಗೆ ಹುಟ್ಟಿಸ್ಬೇಕು. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಎಲ್ಲ ಸಿನಿಮಾಗಳು ನೋಡಿಕೊಂಡು, ಮೊಬೈಲ್ಗಳನ್ನು ನೋಡಿಕೊಂಡು ಸಾಹಿತ್ಯದ ಬಗ್ಗೆ ಮತ್ತು ಏನು ತತ್ವಪದಗಳ ಬಗ್ಗೆ ಸ್ವಲ್ಪ ಜ್ಞಾನ ಕಡಿಮೆ ಆಗ್ತಾಯಿದೆ ಮಕ್ಕಳಿಗೆ. ಅದನ್ನು ಮೂಡಿಸುವ ಬಗ್ಗೆ, ಅರಿವು ಮೂಡಿಸುವ ಬಗ್ಗೆ ಒಂದು ಉತ್ತಮವಾದ ಕಾರ್ಯಕ್ರಮ ಇದಾಗಿದೆ. ಇದನ್ನು ಹೀಗೆ ಮುಂದುವರಿಸ್ಕೊಂಡು ಹೋಗಲಿ ಅಂತ ನಾನು ಆಶಿಸ್ತೇನೆ. ಜೊತೆಗೆ ಈ ಕಾರ್ಯಕ್ರಮದ ಮೂಲಕ ಪರಿಸರಕ್ಕೆ ಅನುಕೂಲವಾಗುವಂತಹ ಒಂದು ಯೋಜನೆಯನ್ನು ನಾವು ಹಾಕ್ಕೊಂಡಿದ್ದೇವೆ. ಅದೇನೆಂದರೆ ಪ್ಲಾಸ್ಟಿಕ್ಕನ್ನು ಪೂರ್ತಿ ತ್ಯಜಿಸಬೇಕು ಅಂತ. ಆ ನಿಟ್ಟಿನಲ್ಲಿ ಒಂದು ಬಯೋ ಪ್ಲಾಸ್ಟಿಕ್ಕನ್ನು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಅದು ಪ್ರಾಣಿಗಳು ತಿಂದರೆ ಆಗಿರ್ಬೋದು, ಅಥವಾ ಭೂಮಿಲಿ ಅದೇ ರೀತಿ 1.5 ತಿಂಗಳು 2 ತಿಂಗಳಿದ್ರೆ ಅದು ಡಿಕಂಪೋಸ್ ಆಗಿ ಗೊಬ್ಬರ ಆಗುವಂಥ ಒಂದು ಪ್ಲಾಸ್ಟಿಕ್ಕನ್ನು ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೇವೆ. ಅದರ ಸದುಪಯೋಗಗಳನ್ನು ಎಲ್ಲರೂ ಪಡ್ಕೋಬೇಕು, ಪರಿಸರವನ್ನು ಉಳಿಸಬೇಕು ಅಂತ ಈ ನಿಟ್ಟಿನಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದು ಟೆಸ್ಟ್ಗಳನ್ನು ಮಾಡಿರೋಂಥದ್ದು, ಆ ಬಯೋ ಪ್ಲಾಸ್ಟಿಕ್ಕನ್ನ ಟೆಸ್ಟ್ಗಳು ಮಾಡಿರೋಂಥದ್ದು ಸುಮಾರು ಮಂತ್ರಾಲಯದಲ್ಲಿ, ನಿಮಿಷಾಂಬ ದೇವಸ್ಥಾನದಲ್ಲಿ, ತಿರುಪತಿಯಲ್ಲಿ ಎಲ್ಲ ಇದರ ಉಪಯೋಗಗಳನ್ನು ಪಡ್ಕೊಳ್ತಾ ಇದ್ದಾರೆ. ಇದನ್ನು ಜನಗಳು ಉಪಯೋಗಿಸಬೇಕು, ಪರಿಸರಕ್ಕೆ ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಹೌದು, ಸರ್ಕಾರದಿಂದ ಮಾನ್ಯತೆಯನ್ನು ಪಡೆದಿದೆ. ಜೊತೆಗೆ ಎಲ್ಲ ಲ್ಯಾಬ್ಗಳಿಂದ ಟೆಸ್ಟ್ ಆಗಿರುವಂಥದ್ದು ರಿಪೋರ್ಟ್ ಕೂಡ ಇದೆ. ಹಾಗಾಗಿ ಇದು ಜನಗಳಿಗೆ ಅನುಕೂಲ ಆಗುತ್ತೆ, ಪರಿಸರಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ನಮ್ಮ ಚಿನ್ಮಯ ಸೇವಾ ಸಂಸ್ಥೆಯ ಪ್ರತಿ ತಿಂಗಳ ಮನೆಗಳಲ್ಲಿ ಸಾಹಿತ್ಯ ಸಿಂಚನ ಕಾರ್ಯಕ್ರಮವನ್ನು ನಮ್ಮ ಕೀರ್ತಿ ಬಡಾವಣೆಯ ಸ್ನೇಹಿತರಾದ ಜಗದೀಶಾಚಾರ್ಯವರ ಮನೆಯಲ್ಲಿ ಹಮ್ಮಿಕೊಂಡಿದ್ವಿ. ತುಂಬ
ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದರು. ಈ ತಿಂಗಳ ಕಾರ್ಯಕ್ರಮ ಏನಂತಂದರೆ ಸಂತ ಶಿಶುನಾಳ, ಕನ್ನಡದ ಕಬೀರ ಅಂತ ಕರೀತಾರೆ ಇವ್ರನ್ನ. ಕನ್ನಡದ ಕಬೀರ, ತತ್ವಪದಗಳ ಹರಿಕಾರ ಅಂತ ಕರೀತಾರೆ. ಸಂತ ಶಿಶುನಾಳ ಶರೀಫರ ಕಾರ್ಯಕ್ರಮವನ್ನು ಇದನ್ನು ತುಂಬ ಅಚ್ಚುಕಟ್ಟಾಗಿ ಇಲ್ಲಿ ಆಯೋಜನೆ ಮಾಡಿದ್ವಿ. ಈ ಒಂದು ಕಾರ್ಯಕ್ರಮದಲ್ಲಿ ಚಂದಾಪುರ ಕೀರ್ತಿ ಬಡಾವಣೆಯ ಗುರು ಪಂಚಾಕ್ಷರಿ ಸಂಗೀತ ಶಾಲೆಯ ಮಕ್ಕಳು ಭಾಗವಹಿಸಿ ತುಂಬ ಅದ್ಭುತವಾದ ಗಾಯನವನ್ನು ಪ್ರದರ್ಶನ ನೀಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದ ಪ್ರತಿಯೊಬ್ಬರಿಗೂ ನಾನು ವಂದನೆಗಳನ್ನು ಅರ್ಪಿಸ್ತೇನೆ.